ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಿಮ್ಮ ಜೊತೆ ನಾನಿವತ್ತು ಸಂತೋಷದಾಯಕವಾದಂಥ ವಿಚಾರವನ್ನು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಗ್ಯಾರಂಟಿ ಗೊತ್ತಿರುತ್ತೆ. ಹೌದು, ನೀವು ಅಂದ್ಕೊಂಡ ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಸೊ ಇದಕ್ಕೆಲ್ಲದಕ್ಕೂ ಸಹಕಾರ ಅಂದರೆ ನೀವೇ. ನಿಮ್ಮಿಂದಲೇ ನನ್ನ ಚಾನಲು ಮಾನಿಟೈಸೇಷನ್ ಆಗಿದ್ದು. ನನ್ನೊಬ್ಬಳಿಂದ ಏನೇನೂ ಇಲ್ಲ. ನೀವೆಲ್ಲರೂ ನನ್ನ ವಿಡಿಯೋಗಳನ್ನ ನೋಡಿ, ನಾನು ಹಾಡುವ ಹಾಡುಗಳನ್ನ ನೋಡಿ, ಹಾಡುಗಳನ್ನ ಕೇಳಿ, ಕಮೆಂಟ್ ಮಾಡ್ತಾ, ಶೇರ್ ಮಾಡ್ತಾ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ ಬಂಧುಗಳೇ. ರಿಯಲಿ ತುಂಬ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತೀನಿ ನಾನು. ಯೂಟ್ಯೂಬು ಒಂದು ಸುಂದರವಾದ ಪ್ಲ್ಯಾಟ್ಫಾರ್ಮ್ ಬಂಧುಗಳೇ. ಈ ಒಂದು ಯೂಟ್ಯೂಬು ಎಲ್ಲರನ್ನೂ ಬೆಸೆಯುವಂತಹ, ನಮ್ಮ ಸಮಾನ ಮನಸ್ಕರನ್ನ ಬೆಸೆಯುವಂತಹ ಒಂದು ಬಂಧ ಅಲ್ವಾ. ಸಮಾನ ಮನಸ್ಕರ ಒಂದು ಬಂಧನವನ್ನು ಬಿಗಿಗೊಳಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಖಂಡಿತ ತಪ್ಪಿಲ್ಲ. ಯೂಟ್ಯೂಬ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯೂಟ್ಯೂಬ್ಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಬಂಧುಗಳೇ, ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಸಣ್ಣ ಪುಟ್ಟದಕ್ಕೆ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಡುವಂಥ, ನಮಗೆ ಸಹಕಾರ ಕೊಡುವಂಥ ಚಿಕ್ಕ ವಸ್ತುಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾವತ್ತಾದರೂ ನೀವು ಬಾಚಣಿಗೆಗೆ ಥ್ಯಾಂಕ್ಸ್ ಹೇಳಿದಿರಾ? ನಿಮ್ಮ ತಲೆಯನ್ನು ಕ್ಲೀನಾಗಿ ಬಾಚಿ ಶುಭ್ರಗೊಳಿಸುತ್ತಲ್ವ, ಆ ಬಾಚಣಿಗೆಗೆ ಯಾವ ಥರ ಥ್ಯಾಂಕ್ಸ್ ಹೇಳಿದಿರಾ? ನೋಡಿ, ಹಾಗಾದ್ರೆ ಇದನ್ನ ಪ್ರಯೋಗ ಮಾಡಿ. ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಳ್ತಿರಲ್ಲ, ಕರೆ ಬಚ್ಕೊಳ್ತಿರ್ತಿರಲ್ಲ, ಬಾಚಣಿಗೆಗೆ ಥ್ಯಾಂಕ್ಸ್ ಹೇಳಿ, ಓಕೆನಾ? ನಿಮ್ಮ ತಲೆಗೆ ಹೇರಿಗೆ ಬ್ಯಾಂಡ್ ಹಾಕ್ಕೊಳ್ತಿರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದಿರಾ? ಖಂಡಿತ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಕೂದಲನ್ನು ಭದ್ರಗೊಳಿಸುತ್ತದೋ, ನಿಮಗೆ ಕಂಫರ್ಟ್ ಫೀಲಿಂಗನ್ನು ಕೊಡುತ್ತೆ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿದಿರಾ? ನೀವು ಉಡುವಂಥ ಸೀರೆಗೆ ಯಾವ ಥರ ಥ್ಯಾಂಕ್ಸ್ ಹೇಳಿದಿರಾ ನೀವು? ಇಲ್ಲ ಅಲ್ವಾ? ಹೀಗೆ ಪ್ರತಿಯೊಂದು ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಂದು ವಸ್ತುವಿನಲ್ಲೂ ಎನರ್ಜಿ ಇರುತ್ತೆ ಬಂಧುಗಳೇ ಅಲ್ವಾ. ಆ ಎನರ್ಜಿ ನಮ್ಮನ್ನು ಬೇರೊಂದು ರೂಪಕ್ಕೆ, ಬೇರೊಂದು ರೀತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದೆಲ್ಲದಕ್ಕೂ ಆ ಎನರ್ಜಿ ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಏನು ಹೇಳ್ತಾಯಿದ್ರು ಹೇಳಿ, ಒಂದು ಸಣ್ಣ ಕಡ್ಡಿ ಕೂಡ ಗೌರವಿಸು, ಸಣ್ಣ ಕಡ್ಡಿ ಕೂಡ ಒಂದು ಮುಂದಕ್ಕೆ ಒಂದು ಹುಲ್ಕಡ್ಡಿ ಕೂಡ ನಿಮಗೊಂದು ಸಮಯಕ್ಕೆ ಬರುತ್ತೆ ಅಂತ. ಅಂದರೆ ಹೀಗೆ ಒಂದು ಸಣ್ಣದು ಕೂಡ ನಮಗೆ ತುಂಬಾ ಒಂದು ಪ್ರೋತ್ಸಾಹವನ್ನು, ನಮಗೊಂದು ಅನುಕೂಲತೆಗಳನ್ನು ಸೃಷ್ಟಿಸಿಕೊಡುತ್ತೆ. ಹಾಗಾಗಿ ಯಾವುದನ್ನು ನಿರ್ಲಕ್ಷಿಸಬೇಡ, ಯಾವುದನ್ನು ಉಪೇಕ್ಷಿಸಬೇಡ, ಪ್ರತಿಯೊಂದನ್ನು ಗೌರವಿಸು. ಪ್ರತಿಯೊಂದು ಸಣ್ಣ ವಿಚಾರಗಳಿಗೂ ಕೂಡ ಗೌರವಿಸು, ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ಗೌರವಿಸು ಅಂತ ಹೇಳ್ತೀವಿ. ಆ ಗೌರವಿಸಿ ಅದನ್ನು ಹೇಗೆ ಗೌರವಿಸೋದು? ಥ್ಯಾಂಕ್ಸ್ ಹೇಳೋದು ಅದಕ್ಕೆ, ಆ ವಸ್ತುಗೆ. ಆ ಮೂಲಕ ನಾವು ಕೃತಜ್ಞತೆಗಳನ್ನ ಸಲ್ಲಿಸಿದಾಗ ನಮ್ಮ ಮನಸ್ಸಿಗೂ ಕೂಡ ಹಗುರಾಗುತ್ತೆ, ಹಾಗೆ ಆ ವಸ್ತುಗೂ ಕೂಡ ನಾವು ಕೃತಜ್ಞತೆಯನ್ನು ಹೇಳಿದಂತಾಗುತ್ತೆ. ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನು ಯೂಟ್ಯೂಬ್ಗೆ ತುಂಬ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಹಾಗೆ ಈ ಅವಕಾಶಕ್ಕೆ ಕಾರಣರಾದಂತಹ ನಿಮ್ಮೆಲ್ಲರಿಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅನಂತ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತೀನಿ ಬಂಧುಗಳೇ. ರಿಯಲಿ ಫ್ಯಾಂಟಾಸ್ಟಿಕ್. ನಿಮ್ಮಿಂದ ನನ್ನ ಚಾನಲ್ ಗ್ರೋ ಆಯಿತು. ಇವತ್ತು ನನ್ನ ಚಾನಲ್ ಮುಂದೆ, ನನ್ನ ಪ್ರತಿಯೊಂದು ವಿಡಿಯೋಗಳ ಮುಂದೆ ಆ ಗ್ರೀನ್ ಕಲರ್ ಡಾಲರ್ ಸಿಂಬಲ್ ನೋಡಿದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ಬಂಧುಗಳೇ. ಅದಕ್ಕೆ ನಾನು ಇವತ್ತು ಗ್ರೀನ್ ಕಲರ್ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಆ ಗ್ರೀನ್ ಕಲರ್ ಸಿಂಬಲ್, ಡಾಲರ್ ಸಿಂಬಲ್ ಬರುತ್ತಲ್ಲ, ಅದನ್ನು ನೋಡೋದೇ ಖುಷಿ ಆಗುತ್ತೆ. ಯಾವತ್ತು ಡಾಲರ್ ಅಮೌಂಟ್ ಬರುತ್ತೋ ದಟ್ ಸೆಕೆಂಡ್ರಿ. ನಾವು ಯಾವಾಗಲೂ ಹಾಗೆ ಅಲ್ವ ಬಂಧುಗಳೇ. ಈಗ ನೋಡಿ, ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ವಿ, 0 ಸ್ಟಾರ್ಟ್ ಮಾಡಿದ್ವಪ್ಪ. 0 ಏನೂ ಇರಲಿಲ್ಲ, ಒಬ್ಬರು ಇರಲಿಲ್ಲ. 1 ಆಯಿತು, 2 ಆಯಿತು, 2 ಆದ ತಕ್ಷಣ 2 ಆಯಿತು, 3 ಆಯಿತು, ಅದು 7 8ಕ್ಕೆ ಬಂದ ತಕ್ಷಣ 7 8 ಆಯಿತು, 10 ಸಬ್ಸ್ಕ್ರೈಬರ್ಸ್ ಆದರು. ಅಲ್ಲಿಂದ 0 ಬಂದಿದ್ದಲ್ವ, 0 ಹೀರೋ ಆಗೋದು ಅಲ್ವಾ. ಆ ಬಗ್ಗೆ ನಾವೆಲ್ಲ ತುಂಬ ಚಿಂತನೆಗಳನ್ನ ನಡೆಸಬೇಕಾಗಿದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ಯೂಟ್ಯೂಬ್ ಅಂತೂ ನಮಗೆ ಅತ್ಯುತ್ತಮ ಪ್ಲ್ಯಾಟ್ಫಾರ್ಮ್ ಒಂದು ಅಲ್ವಾ. ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ, ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ನ ಹೇಳ್ಕೊಳ್ಳೋದಕ್ಕೆ, ನಮ್ಮ ದುಃಖ ದುಮ್ಮಾನಗಳನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ಳೋದಕ್ಕೆ, ನಮ್ಮ ಸಂತೋಷವನ್ನು ಇದರ ಜೊತೆ ಹಂಚಿ ಖುಷಿಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬು ಒಂದು ಉತ್ತಮವಾದ ಪ್ಲ್ಯಾಟ್ಫಾರ್ಮು. ನೋಡಿ, ವಿಡಿಯೋಗಳು ಮಾಡಿ ಶೇರ್ ಮಾಡ್ಕೊಳ್ತೀವಿ ಅಲ್ವಾ. ನಮ್ಮ ಥಾಟ್ಸ್ ಶೇರ್ ಆದಾಗ ಏನಾಗುತ್ತೆ ಹೇಳಿ, ನಮ್ಮ ಮನಸ್ಸಲ್ಲಿ ಯಾವುದೇ ನೋವು ನಲಿವು ಯಾವುದೇ ಇರಲಿ, ಅದು ಶೇರ್ ಮಾಡಿಕೊಂಡಾಗ, ಅದು ಈಗ ದುಃಖ ಆದರೆ ಅದು ಅಲ್ಲಿಗೆ ನಮ್ಗೆ ತಹಬಂದಿ ಆಗುತ್ತೆ. ಅದೇ ಸಂತೋಷನ ಶೇರ್ ಮಾಡಿಕೊಂಡಾಗ ಹೆಚ್ಚು ಖುಷಿಯನ್ನು ಕೊಡುತ್ತೆ ಅಲ್ವಾ. ಹೀಗಾಗಿ
ಪ್ರತಿಯೊಂದನ್ನು ನಾವು ಇಲ್ಲಿ ಶೇರ್ ಮಾಡ್ತಾ ನಮ್ಮ ಮನಸ್ಸಿನ ಭಾವನೆಗಳನ್ನ ಇತರ ಜೊತೆ ಹಂಚ್ಕೊಳ್ತೀವಿ. ದುಃಖ ದುಮ್ಮಾನಗಳನ್ನ ಕಡಿಮೆ ಮಾಡ್ಕೊಳ್ತೀವಿ, ಅಂದರೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಅದೇ ಸಂತೋಷವನ್ನು ಇನ್ಕ್ರೀಸ್ ಮಾಡ್ಕೊಳ್ತೀವಿ. ಸೊ ಇದು ಇಲ್ಲಿಯ ಸ್ಪೆಷಾಲಿಟಿ. ಇದೆಲ್ಲದಕ್ಕೂ ಅವಕಾಶ ಕೊಟ್ಟಿರೋದು ಯೂಟ್ಯೂಬ್ ಅಲ್ವಾ ಬಂಧುಗಳೇ. ಹಾಗಾಗಿ ನಾನು ಯೂಟ್ಯೂಬ್ಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಮತ್ತು ನನ್ನ ಚಾನಲ್ ಇದಾಗಿದೆ, ಮಾನಿಟೈಸೇಷನ್ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. 1,000 ಸಬ್ಸ್ಕ್ರೈಬರ್ಸು ಹಾಗೆ 4,000 ವಾಚ್ ಅವರ್ಸ್ ಆದ್ರೇ ಸಾಕು. ಆದರೆ 1,000ಕ್ಕೂ ಮೀರಿನೇ ನೀವೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದೀರಿ. ಸೊ ಅದು ನಿಜವಾಗ್ಲೂ ನಿಮ್ಗೆ ನಾನು ಹೇಗೆ ಕೃತಜ್ಞತೆಗಳನ್ನ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಂಧುಗಳೇ. ನಿಮ್ಮ ಈ ಕೃತಜ್ಞತೆ, ನಿಮಗೆ ಸಲ್ಲಿಸ್ತಾ ಇರುವಂಥ ಈ ಕೃತಜ್ಞತೆ ನನ್ನ ಮನಸ್ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ನಿಮ್ಮ ಈ ಒಂದು ಪ್ರೋತ್ಸಾಹ ಖಂಡಿತ ಇನ್ನು ಮುಂದೆನೂ ಕೂಡ ನನಗಿರಬೇಕು. ಮತ್ತು ನಾನು ಇಲ್ಲಿ ಬೆಳಿಬೇಕು ಅಂದಾಗ ನಿಮ್ಮೆಲ್ಲರ ಪ್ರೋತ್ಸಾಹ ಅಷ್ಟೇ ಅತ್ಯಂತ ಅಗತ್ಯವಾಗಿದೆ. ದಯವಿಟ್ಟು ನೀವೆಲ್ಲರೂ ನನ್ನ ವೀಡಿಯೋಗಳನ್ನ ನೋಡಿ, ಮತ್ತು ನಿಮ್ಗೆ ಯಾವ ರೀತಿಯ ವೀಡಿಯೋಗಳು ಬೇಕು ಅಂತ ಆದರೆ ಅದನ್ನೂ ಕೂಡ ಕೇಳಿ ಕಮೆಂಟ್ ಬಾಕ್ಸಲ್ಲಿ. ನಾನು ಅಂಥ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಂಧುಗಳೇ. ಯೂಟ್ಯೂಬ್ ಬಗ್ಗೆ ಮತ್ತು ಇನ್ನೊಂದೆರಡು ಹೇಳಬೇಕಂದ್ರೆ, ಯೂಟ್ಯೂಬಲ್ಲಿ ಈಗ ಯಾರೇ ಬೇಕಾದ್ರೂ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಹಾಕ್ತಾ ಹೋಗ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಯಾರು ಬೇಕಾದರೂ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ಇವತ್ತು ಏನಾಗಿದೆ ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪನಾದರೂ ಅಮೌಂಟ್ ಇರಬೇಕು, ಬಂಡವಾಳ ಇರಬೇಕು. ಆದರೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತೀನಿ ಅಂದರೆ ಖಂಡಿತ ಬಿಸ್ನೆಸ್ಗೆ ಇದೇ ಬೇಡ, ಏನು ಬಂಡವಾಳನೇ ಬೇಡ, ವಿತೌಟ್ ಬಂಡವಾಳ. ಬಟ್ ಪೇಷನ್ಸ್ ತುಂಬ ಮುಖ್ಯ. ಅದು ಯಾವತ್ತು ಅಂದರೆ ಇದು ಹೇಗೆ ಗೊತ್ತಾ ಬಂಧುಗಳೇ, ಯಾವಾಗ ಬೇಕಾದರೂ ಚಾನಲ್ ಗ್ರೋ ಆಗ್ಬೋದು. ಹೇಳೋಕ್ಕಾಗಲ್ಲ. ನಿಮ್ಮ ಲಕ್ ಸೇರ್ಕೊಂಡಿರ್ಬೋದು. ನಿಮಗೆ ನೀವು ಹಾಕ್ತಕ್ಕಂಥ ವಿಡಿಯೋಗಳು, ರೀತಿ ನೀತಿಗಳು, ಹಾಕ್ತಕ್ಕಂಥ ವಿಡಿಯೋಗಳು ಜನಗಳಿಗೆ ಇಷ್ಟ ಆಗೋದು. ಮತ್ತು ಇಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯವಾಗುತ್ತೆ. ನಿತ್ಯ ನೀವು ವಿಡಿಯೋಗಳನ್ನ ಹಾಕ್ತೀರಾ, ನಿತ್ಯ ಹಾಕ್ಕೊಂಡೋಗಿ. ಇಲ್ಲ ನೀವು ವಾರದಲ್ಲಿ 2 ದಿವಸ ಹಾಕ್ತೀರಾ, ಆ 2 ದಿನ ಶುಕ್ರವಾರ ಮಂಗಳವಾರ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರೂ ನಿಮ್ಮ ವಿಡಿಯೋ ತಪ್ಪಬಾರ್ದು. ಆ ರೀತಿ ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ರೆ ಖಂಡಿತ ಅದನ್ನು ಯೂಟ್ಯೂಬು ಮೆಚ್ಕೊಳ್ಳುತ್ತೆ. ಕನ್ಸಿಸ್ಟೆನ್ಸಿನ ಮೆಚ್ಕೊಳ್ಳುತ್ತೆ. ನಮ್ಮ ಕೈಯನ್ನು ಹಿಡಿದು ಎತ್ತುತ್ತೆ ಯೂಟ್ಯೂಬು. ಇಲ್ಲ ಯೂಟ್ಯೂಬ್ ಮೋಸ, ಕೆಲವ್ರು ಮಾತ್ರ ಸಜೆಸ್ಟ್ ಮಾಡ್ತಾರೆ, ಕೆಲವ್ರಿಗೆ ನಮ್ಗೆ ಸಜೆಸ್ಟೇ ಮಾಡಲ್ಲ ನಮ್ದು, ಆ ಥರ ಅನ್ನೋರು ಇದ್ದಾರೆ. ಖಂಡಿತ ಇಲ್ಲ. ಯೂಟ್ಯೂಬ್ಗೆ ಇವರು ಅವರು ಅಂತ ಭೇದ ಭಾವ ಇಲ್ಲ ಬಂಧುಗಳೇ. ಎಲ್ಲರೂ ಒಂದೇ. ಯೂಟ್ಯೂಬ್ ದೇವ್ರ ಥರ. ಈಗ ದೇವ್ರಿಗೆ ಇದು ಇವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬಾರ್ದು ಅನ್ನೋ ಭೇದ ಭಾವ ಇದೆಯಾ? ಎಲ್ಲರಿಗೂ ಅವಕಾಶಗಳನ್ನ ಕೊಟ್ಟಿದ್ದಾನೆ ಭಗವಂತ. ಎಲ್ಲರಿಗೂ 24 ಗಂಟೆ ಸಮಯನೇ ಕೊಟ್ಟಿದ್ದಾನೆ. ಎಲ್ರಿಗೂ ಅವರವ್ರದ್ದೇ ಆದಂಥ ಅವಕಾಶಗಳನ್ನ ಕೊಟ್ಬಿಟ್ಟಿದ್ದಾನೆ. ನಿಮ್ಮ ಇಷ್ಟ, ನಮ್ಮ ಇಷ್ಟಕ್ಕೆ ಬಿಟ್ಬಿಟ್ಟಿದ್ದಾನೆ. ನಿಮ್ಮ ಇಷ್ಟ. ನಾನು ಅವಕಾಶ ಕೊಟ್ಟಿದ್ದೀನಿ, ನಿಮಗೆ ಸಮಯನೂ ಕೊಟ್ಟಿದ್ದೀನಿ, ನಿಮಗೆ ಬೇರೆ ರೀತಿಯ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ ನೀವು ಅಂತಲೂ ಕೂಡ ಹೇಳಿದ್ದೀನಿ. ನಿಮ್ಮ ಅವಕಾಶಗಳನ್ನ ನೀವು ಸೃಷ್ಟಿ ಮಾಡ್ಕೋಬೇಕು, ನೀವು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈಗ ಇದೇ ಒಂದು ಯೂಟ್ಯೂಬಲ್ಲಿ ಕೆಲವರು ಮಲ್ಕೊಂಡಿದ್ದೇ ಮಾಡ್ತಿರ್ತಾರೆ ಹಗ್ಲೊತ್ತಲ್ಲಿ ಅಲ್ಲ. ಅಯ್ಯೋ ಹೋಗಪ್ಪ ನಂಗೆ ಯಾವುದು ಬೇಡ ಅಂತ ನಿದ್ದೆ ಮಾಡ್ತಾರೆ. ಅದೇ ಸಮಯದಲ್ಲಿ ಕೆಲವಾರು ಜನ ಕೂತ್ಕೊಂಡು ವೀಡಿಯೋಗಳನ್ನ ಮಾಡ್ತಾಯಿರ್ತಾರೆ, ವಿಡಿಯೋ ಶೂಟ್ ಮಾಡ್ತಿರ್ತಾರೆ, ಅದು ಎಡಿಟ್ ಮಾಡ್ತಾರೆ, ಅದನ್ನು ಹಾಕ್ತಾರೆ, ಅದನ್ನ ನೋಡ್ತಾರೆ, ಇನ್ನು ನಾಳೆ ಯಾವ್ದು ಮಾಡಬೇಕು ಅಂತ ಅದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ಇವೆಲ್ಲವೂ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದೇ ಸಮಯ ಆ ವ್ಯಕ್ತಿಗೂ ಅದೇ ಸಮಯ, ಈ ವ್ಯಕ್ತಿಗೂ ಅದೇ ಸಮಯ. ಆದರೆ ಆ ಸಮಯವನ್ನು ಉಪಯೋಗಿಸ್ಕೊಂಡ್ರಲ್ಲ, ಅದರಲ್ಲಿ ಡಿಫ್ರೆಂಟ್ ಇರುತ್ತಲ್ವ, ಅದ್ರ ಮೇಲೆ ತಾನೇ ಫಲಾಫಲಗಳು ಸಿಗುತ್ತೆ. ಹಾಗೆ ಯೂಟ್ಯೂಬು ಈಗ ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಯೂಟ್ಯೂಬ್ ಕೈ ಎತ್ತಿ ಹಿಡಿಯುತ್ತೆ. ಅಂದರೆ ಇವತ್ತೇ ಆಗ್ಬಿಡ್ಬೇಕು. ನಾನು ದಿನ ಹಾಕ್ತಾಯಿದ್ದೀನಿ, ಒಂದು 15 ದಿವಸದಿಂದ ಹಾಕ್ತೀನಿ, 20 ದಿವಸದಿಂದ ಹಾಕ್ತೀನಿ, 2 ತಿಂಗಳಿಂದ ಹಾಕ್ತಾಯಿದ್ದೀನಿ. ನನಗೆ ಮಾತ್ರ ನನ್ನ ವೀಡಿಯೋಗಳಿಗೆ ಯಾವುದೂ ಇದಾಗಿಲ್ಲ, ಹೇಳೋಕ್ಕಾಗಲ್ಲ ಬಂಧುಗಳೇ. ಯಾಕೆ ಅಂತಂದರೆ ಯಾವ ಸಮಯದಲ್ಲಿ ಯಾವ ವಿಡಿಯೋ ವೈರಲ್ ಆಗುತ್ತೆ ಗೊತ್ತಿಲ್ಲ. ಇವತ್ತು ನೀವು ಹಾಕ್ತಾ ಇರಬೇಕಷ್ಟೆ. ಯಾವಾಗ ಬೇಕಾದರೂ ಅದು ಬೆಳಿಬೋದು, ಯಾವಾಗ ಬೇಕಾದರೂ ಅದು ದೈತ್ಯಾಕಾರದಲ್ಲಿ ಬೆಳಿಬಿಡುತ್ತೆ ಕೆಲವು ಸಲ. ದೈತ್ಯಾಕಾರದಲ್ಲಿ ನನ್ನದೇ ಒಂದು ವಿಡಿಯೋ, ಒಂದು ಹಾಡು ಹಾಕಿದ್ದೀನಿ. ನನ್ನ ಚಾನಲ್ ಸಾಮಾನ್ಯಕ್ಕೆ ಸಂಗೀತದ ಹೆಚ್ಚು ಹಾಡುಗಳನ್ನ ನಾನು ದಾಸರ ಕೀರ್ತನೆಗಳನ್ನೇ ನಾನು ಹಾಕ್ತಾ ಹೋಗ್ತೀನಿ. ಒಂದು ವಿಡಿಯೋ 54,000 ಅಷ್ಟು ಟೈಮು ಅದು ವಾಚ್ ಅವರ್ಸ್ ಆಗಿದೆ. ಅಂದರೆ ಅದೊಂದೇ ಒಂದು ವಿಡಿಯೋದಿಂದ ನನಗೆ 1.5-2 ಗಂಟೆ ಟೈಮ್ ಹೆಚ್ಚು ಕಡಿಮೆ 2 ಗಂಟೆ ಟೈಮ್ವರೆಗೂ ನನಗೆ ಅದೊಂದೇ ವಿಡಿಯೋಯಿಂದನೇ ವಾಚ್ ಅವರ್ಸ್ ಸಿಕ್ಕಿದೆ ಬಂಧುಗಳೇ. 2-2.5 ಗಂಟೆ ಟೈಮು ಅದೊಂದೇ ವಿಡಿಯೋಯಿಂದ ವಾಚ್ ಅವರ್ಸ್ ಸಿಕ್ಕಿದೆ. ಈ ರೀತಿ ಮುಂದೆ 4 ವಿಡಿಯೋ ಸಿಕ್ಬಿಟ್ಟು ವೈರಲ್ ಆಗಿಬಿಡ್ತು ಅಂತಂದರೆ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗೋಗುತ್ತಲ್ಲ.
ಬಟ್ ಅದಕ್ಕೆ ನಾನು ದಿನಾಗಲೂ ವೀಡಿಯೋಗಳನ್ನ ಹಾಕ್ತಾನೇ ಇದ್ದೆ. ಮಧ್ಯದಲ್ಲಿ ನಾನು ಕೆಲವು ಮಿಸ್ಟೇಕ್ ಮಾಡಿದ್ದೀನಿ, ಮಧ್ಯದಲ್ಲಿ ಕೆಲವು ಗ್ಯಾಪ್ ಕೊಟ್ಟಿದ್ದೀನಿ, ಅದೆಲ್ಲ ಆಗಿದೆ. ಬಟ್ ಕೆಲವು ಇನ್ನು ಸ್ವಲ್ಪನೇ ಸಮಯ ಇದೆ ಮಗ, ನಾನು ಲೈವಲ್ಲಿ ನಮಗೆ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಇದು ಹೇಳಿದ್ದಾರೆ, ಕಿವಿ ಮಾತು ಹೇಳಿದ್ದಾರೆ. ನಮಗೆ ನೀಡೋನಿ ಸರ್ ಗೊತ್ತಲ್ಲ ನಿಮಗೆ, ನೀಡೋನಿ ಸರ್ ಬಂದಿದ್ರು ನನ್ನ ಲೈವ್ಗೆ. ಮೇಡಮ್ ಇವತ್ತಿಂದ ನೀವು ಕರೆಕ್ಟಾಗಿ ವೀಡಿಯೋಗಳನ್ನ ಹಾಕ್ಕೊಂಡು ಹೋಗ್ಬಿಡಿ, ಸಮಯ ಬೇರೆ ಇಲ್ಲ ಅಂತೀರ ನಿಮಗೆ, ಇದು ಮಾಡೋಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡೋಗಿ. ಅವ್ರು ಹೇಳ್ದಂಗೆ ಕರೆಕ್ಟಾಗಿ ವೀಡಿಯೋಗಳನ್ನ ಹಾಕ್ಕೊಂಡು ಬರ್ತಾಯಿದೆ. ಅದು ನನಗೆ ಹಿಂದೆಲ್ಲ ವೈರಲ್ ಆಗಿತ್ತು. ಅದೇ ನಾನು ಇವಾಗ ಹೇಳಿದ್ನಲ್ಲ 2.5 ಅವರ್ಸು ಅದಾಗಿತ್ತು. ಆದರೆ ಪ್ರತಿನಿತ್ಯ ವೀಡಿಯೋಗಳನ್ನ ಹಾಕಿದಾಗ ಅದೇನು ಹೇಳ್ತಾರಲ್ಲಪ್ಪ, ಒಂದರಿಂದನೇ 100 ಆಗೋದು ಅಂತ. ಹಾಗೆ ಒಂದೊಂದೇ ವಿಡಿಯೋ ದಿನ ಹಾಕ್ತಾ ಇದ್ದಾಗ ಒಂದು ಎಲ್ಲ ಸೇರಿಕೊಂಡು ಎಲ್ಲ ವಿಡಿಯೋಗಳನ್ನ ಸೇರಿಕೊಂಡು ನನ್ನ ಲೈವ್ ಜೊತೆಗೆ ವಿಡಿಯೋಗಳು ಎಲ್ಲ ಸೇರಿಕೊಂಡು ಒಂದು 4,000 ವಾಚ್ ಅವರ್ಸು ಕಂಪ್ಲೀಟ್ ಆಯಿತು. ನನಗೆ ಯುಗಾದಿ ಉಡುಗೊರೆ ಭಗವಂತ ಕೊಟ್ಟಿದ್ದು ನನ್ನ ಚಾನಲ್ ಮಾನಿಟೈಸೇಷನ್ನು. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನಗೆ. ಯುಗಾದಿ ಹಬ್ಬ ಆಗುವಾಗಲೇ ಮೆಸೇಜ್ ಬಂದಿತ್ತು. ಆಮೇಲೆ ನಾನು ಅದನ್ನು ಅಪ್ಲೈ ಮಾಡಿಕೊಂಡೆ. ಸೊ ಮಾನಿಟೈಸೇಷನ್ ಆನ್ ಆಯಿತು. ಮತ್ತು ಇದ್ರ ಬಗ್ಗೆ ಕೂಡ ತುಂಬಾ ಸ್ವಲ್ಪ ಏನು ಮಾಡಬೇಕು ಭಯ ಇರುತ್ತಲ್ಲ. ಹಾಗಾಗಿ ಕೆಲವರೆಲ್ಲರೂ ತುಂಬಾ ಕೇಳಿದ್ದೀನಿ. ಭರತ್ ಗೊತ್ತಿದೆಯಲ್ಲ, ಪುಟ್ಟ ಇದ್ದಾನಲ್ಲ ಭರತ್ ಅಂತ, ನಮ್ಮ ಯೂಟ್ಯೂಬರ್ ಒಬ್ಬ ಭರತ್ ಅಂತ ಇದ್ದಾನೆ, ಪುಟಾಣಿ ಅದು. ತುಂಬ ಸ್ಕೂಲ್ಗೆ ಹೋಗುವಂಥ ಮಗು. ಅದು ತುಂಬ ಚೆನ್ನಾಗಿ ಎಲ್ಲ ಟೆಕ್ನಿಕಲಲ್ಲಿ ತುಂಬ ಇದು ಒಳ್ಳೆ ಅಚೀವರ್ ಅವನು. ಸೊ ಆ ಭರತ್ನ ಕೂಡ ನಾನು ತುಂಬಾ ಕೊಡಿದ್ದೀನಿ. ನಾ ಭರತ್ ಇದು ಹೇಗೆ ಹೇಳೋದೆ ಪಾಪ. ಅವ್ರ ತಂದೆ ಕೂಡ ಅಷ್ಟೇ ಮೆಸೇಜಲ್ಲಿ ಹೇಳಿ, ಮೇಡಮ್ ಸಮಾಧಾನವಾಗಿರಿ, ಕರೆಕ್ಟಾಗಿದೆ ನೀವು ಮಾಡಿರೋದು, ನೀವು ಇದು ಹೆದರ್ಕೋಬೇಡಿ, ಕರೆಕ್ಟಾಗಿದೆ, ನೀವು ಅದನ್ನೇ ಮೇಂಟೈನ್ ಮಾಡ್ಕೊಂಡೋಗಿ, ಇದನ್ನು ಕರೆಕ್ಟಾಗಿ ಇನ್ನೇನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡೋಗಿ ಮೇಡಮ್, ನೀವು ಅಷ್ಟೇ ಎಲ್ಲ ನೀವು ಏನು ಮಾಡ್ತಿದ್ರೆ ಅದನ್ನ ಮಾಡ್ಕೊಂಡೋಗಿ ಅಂತೆಲ್ಲ ಧೈರ್ಯ ಕೊಟ್ಟರು. ಸೊ ಈ ಥರ ಧೈರ್ಯ ಕೊಡುವಂಥವ್ರು ತುಂಬ ಜನ ನಮಗೆ ಯೂಟ್ಯೂಬರ್ಸು ಇದ್ದಾರೆ. ತುಂಬಾ ಖುಷಿಯಾಗುತ್ತೆ ಅಲ್ವಾ? ಇಂಥ ಒಂದು ಇವ್ರ ನೆರಳಲ್ಲಿ ನಾವೆಲ್ಲ ಇದ್ದೀವಲ್ಲ, ನಾವೆಲ್ಲರೂ ಒಂದು ಫ್ಯಾಮಿಲಿಯಲ್ಲಿ ಇದ್ದೀವಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ. ನೀಡೋನಿ ಸಾರು, ಹಾಗೆ ನಮ್ಮ ಆಶು ಮೇಡಮು, ತುಂಬ ಜನ ಇದ್ದಾರೆ. ಎಲ್ಲರೂ ಅಂದರೆ ಮಿಲ್ಗರ್ ಸ್ಟುಡಿಯೋ ಅವರು, ಆ ಮಿಲ್ಗರ್ ಸ್ಟುಡಿಯೋ ಅವರು ಬಂದಿದ್ರು ಅವತ್ತು ನನ್ನ ಲೈವ್ಗೆ. ಮೇಡಮ್ ನಿಮ್ಮ ಈ ವೈರಲ್ ಆಗಿದೆಲ್ಲ ಈ ವಿಡಿಯೋ, ಹಾಗೆಯೇ ನೀವು ವಿಡಿಯೋಗಳನ್ನ ಹಾಕ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗೆ ನಾನು ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಬಟ್ ಅದು ಆ ವಿಡಿಯೋ ವೈರಲ್ ಆದಂಗೆ ಬೇರೆ ವಿಡಿಯೋಗಳು ವೈರಲ್ ಆಗಲಿಲ್ಲ. ಇರಲಿ ಬಿಡಿ ಬಂಧುಗಳೇ, ಅದು ಯಾವಾಗ ಯಾವ ವಿಡಿಯೋ ವೈರಲ್ ಆಗುತ್ತೋ ಗೊತ್ತಿಲ್ಲ. ಒಂದು ಹಾಡು ಹಾಕಿದ್ದೆ ನಾನು, ಸನಕಾದಿಗಳನ್ನು ತಡೆಯಲು ರಾಮ, ಜಯ ವಿಜಯರಿಗೆ ಶಾಪವು ರಾಮ ಅಂತ ಹಾಡಿದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂಥ ಹಾಡು. ಸನಕಾದಿಗಳನ್ನು ತಡೆಯಲು ರಾಮ, ಜಯ ವಿಜಯರಿಗೆ ಶಾಪವು ರಾಮ, ಹೀಗೇ ಹೋಗುತ್ತಾ ಇರುತ್ತೆ ಹಾಡು. ಶಾಪ ವಿಮೋಚನೆ ಬೇಡಲು ರಾಮ, ರಾಕ್ಷಸ ಜನ್ಮವ ತಳೆಯಲು ರಾಮ. ಈ ಹಾಡನ್ನು ನಾನು ಹಾಡಿದ್ದೆ. ಆಗ ವಿಡಿಯೋ ಹಾಕಿದಂಥ ಸಂದರ್ಭದಲ್ಲಿ ಹೆಚ್ಚು ಅದು ಓಡಿರಲಿಲ್ಲ. ಬಟ್ ಆಮೇಲೆ ಯಾವಾಗಲೂ ತೆಗೆದು ನಾನು ವೈಟಿನಲ್ಲಿ ತೆಗೆದು ನೋಡಿದಾಗ ಅದು ಹೆಚ್ಚು ವ್ಯೂಸ್ ಪಡ್ಕೊಂಡಿತ್ತು. ಈ ರೀತಿ ಆಗುತ್ತೆ ಬಂಧುಗಳೇ. ಹಾಗಾಗಿ ನಾವು ಆಮೇಲೆ ಯಾವುದೇ ವಿಡಿಯೋಗಳನ್ನ ಅಳ್ಸೋಕ್ಕೆ ಹೋಗಬಾರ್ದು. ಅಯ್ಯೋ ಇದು ಬರೀ ಎಷ್ಟು ವ್ಯೂಸ್ ಇದೆಪ್ಪ, ಬೇಡಪ್ಪ ಅಳಿಸ್ಬಿಡೋಣ ಅಂತ ಅಳ್ಸೋಕ್ಕೆ ಹೋಗಬಾರ್ದು. ಡಿಲೀಟ್ ಅಂತೂ ಮಾಡಲೇಬೇಡಿ ಬಂಧುಗಳೇ. ಹೊಸ ಯೂಟ್ಯೂಬರ್ಸ್ ಹೇಳ್ತಿದ್ರೆ ಖಂಡಿತ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡ್ದೆಲ್ಲ ಹಾಗೇ ವಿಡಿಯೋಗಳನ್ನ ಮೇಂಟೈನ್ ಮಾಡ್ಕೊಂಡೋಗಿ ಖಂಡಿತ ಇವತ್ತಲ್ಲ ನಾಳೆ ಅದು ವೈರಲ್ ಆಗುತ್ತೆ. ಆದರೆ ವಿಡಿಯೋಗಳನ್ನ ಹಾಕೋದಕ್ಕೆ ಮುಂಚೆ ಅದಕ್ಕೆ ನಿಮಗೆ ಏನು ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಆ ಕಾಪಿರೈಟ್ ಇದೆಯಾ ಇಲ್ವಾ ನೋಡಿಕೊಂಡು ಹಾಕಿ. ಯಾಕೆ ಅಂತಂದರೆ ಕಾಪಿರೈಟ್ ಯಾವಾಗ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಆ ಕಾಪಿರೈಟು ಬರೋ ಥರದ್ದು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಏನಿದ್ರು ನಿಮ್ಮದು ಓನ್ ಏನಿದೆ ಅದನ್ನು ಮಾತ್ರ ಮಾಡ್ತಾ ಹೋದರೆ ಕಾಪಿರೈಟ್ ಯಾವುದಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡೋಗಿ. ಕೆಲವು ಸಲ ಏನಾಗುತ್ತೆ, ಫಿಲ್ಮ್ ಹಿಟ್ಸ್ಗೂ ಕೂಡ ಕಾಪಿರೈಟ್ ಬಂದುಬಿಡುತ್ತೆ. ನಾನೊಂದು ಶಾರ್ಟ್ಸ್ ಹಾಕಿದ್ದೆ, ಪುಟಾಣಿ ಶಾರ್ಟ್ಸು 3 ಮಿನಿಟ್ಸ್ವರೆಗೂ ಹಾಡಿದ್ದೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಹಾಡು. ಆ ಹಾಡನ್ನು ಹಾಡಿದಂಥ ಸಮಯದಲ್ಲಿ ಅದು ಬ್ಲ್ಯಾಕ್ ಲಿಸ್ಟ್ಗೆ ಬಂದುಬಿಡ್ತು ಬಂಧುಗಳೇ. ಹಂಗಾಗೋಗ್ಬಿಡ್ತು. ಅಯ್ಯೋ ದೇವ್ರೇ, ಇನ್ನೂ ಪ್ರತಿ ಸಲ ಟೆನ್ಷನ್ ಆಯಿತು. ಏನಪ್ಪ ಇದು ಬ್ಲ್ಯಾಕ್ ಲಿಸ್ಟ್ ಬಂದುಬಿಡ್ತಲ್ಲ, ನಂಗೆ ಗಾಬರಿನೇ ಆಗೋಗ್ಬಿಡ್ತು. ಏನು ಮಾಡೋದು, ಇನ್ನೇನು ಅಪ್ಲೈ ಮಾಡಬೇಕು ನಾನು ಅಂಥ ಸಮಯ.
ಇದು ಬ್ಲ್ಯಾಕ್ ಲಿಸ್ಟ್ ಬಂದ್ಬಿಡ್ತಲ್ಲಪ್ಪ, ಏನಪ್ಪ ಗತಿ ಅಂದ್ಬಿಟ್ಟು ಏನು ಮಾಡಿದೆ, ಕೊನೆಗೆ ನಂಗೆ ಗೊತ್ತಾಗಲಿಲ್ಲ, ಸಡನ್ನಾಗಿ ಹೊಳ್ಸೇಬಿಟ್ಟೆ, ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಅದೇ 3 ನಿಮಿಷದ್ದು. ಅದು ಆ್ಯಕ್ಚುಲಿ ಪ್ರೈವೇಟಲ್ಲಿ ಇಟ್ಟಿದ್ದೆ ಅಂತ ಕಾಣುತ್ತೆ, ಬಟ್ ಐ ಡೋಂಟ್ ನೋ ಪ್ರೈವೇಟಲ್ಲಿ ಇಟ್ಟಿದ್ನೋ ಅಥವಾ ಪಬ್ಲಿಕ್ ಆದಮೇಲೆ ನಾನು ನೋಡಿಕೊಂಡು ಏನೋ ನೆನಪಾಗ್ತಾ ಇಲ್ಲ. ಒಟ್ಟಲ್ಲಿ ವಿಡಿಯೋನ ಡಿಲೀಟ್ ಮಾಡಿದೆ. ಹಾಗೆ ಅದನ್ನು ಕೂಡ ಡಿಲೀಟ್ ಅಕಸ್ಮಾತಾಗಿ ಬ್ಲಾಕ್ಡ್ ಅಂತ ಬಂದರೂ ಕೂಡ ಡಿಲೀಟ್ ಮಾಡಬೇಕಾಗಿಲ್ಲ. ಅದಕ್ಕೆ ಕೆಲವು ವಿಡಿಯೋಗಳು ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬರ್ಸು ಅಣ್ಣಂದರು ಅಕ್ಕಂದ್ರೆಲ್ಲ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅಂತ ನೋಡಿಕೊಂಡು ಆ ವಿಡಿಯೋ ನೋಡಿಕೊಂಡು ಅದನ್ನು ಪರಿಹಾರ ಮಾಡ್ಕೋಬಹುದು. ಯಾವುದಕ್ಕೂ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಬಂಧುಗಳೇ. ಹಾಗಾಗಿ ಯೂಟ್ಯೂಬು ತುಂಬಾ ಖುಷಿ ಕೊಡುವಂಥದ್ದು. ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಒಂದು ವಿಡಿಯೋ ಇದ್ದೇ ಇರುತ್ತೆ. ಅದನ್ನು ಅವ್ನು ಪೇಷನ್ಸಿಂದ ನೋಡಬೇಕು. ನನಗೆ ಭರತ್ ಅವ್ರ ತಂದೆ ಹೇಳಿದ್ದಾನೆ, ಮೇಡಮ್ ಸ್ವಲ್ಪ ಪೇಷನ್ಸ್ ಇರಲಿ ಮೇಡಮ್, ಖಂಡಿತ ನೀವು ನಂಗೆ ಹೆದರಿಕೆ ಅಂದರೆ ಹೆದರಿಕೆ, ಎಲ್ಲಿ ಏನಾಗೋಗ್ಬಿಡುತ್ತೋ ಏನೋ ಎತ್ತೋ ಅನ್ನೋದು ಭಯ. ಏನೂ ಆಗಲ್ಲ ಮೇಡಮ್, ಧೈರ್ಯವಾಗಿರಿ, ಅಪ್ಲೈ ಮಾಡಿ ಅಂತ ಹೇಳಿ ಇದು ಮಾಡಿದ್ರು. ಅಪ್ಲೈ ಮಾಡಿದೆ. ಹಾಗೆ ಏನು ಗತಿ ಅಂತ ಅನ್ಕೋತಾ ಇದ್ದೆ. ಆದರೆ ಅಪ್ಲೈ ಮಾಡಿದೆ ಇವತ್ತು ಬೆಳಗ್ಗೆ ಬಂಧುಗಳೇ. ನಾನು ಅಪ್ಲೈ ಮಾಡಿದ್ದೆ ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ಎಲ್ಲ ಒಂದು ಇದರಲ್ಲಿ ಡಾಲರ್ಸ್ ಸಿಂಬಲ್ ಅಂದರೆ ಗ್ರೀನ್ ಕಲರ್ದು ಟಿಕ್ ಸಿಂಬಲ್ ಕಾಣುತ್ತಲ್ಲ, ಆ ಸಿಂಬಲ್ ಕಂಡಿದ್ದು ಇವತ್ತೇ ನನಗೆ ಇವತ್ತು ಮಧ್ಯಾಹ್ನ. ಸೊ ನಾನು 12:30 1 ಗಂಟೆ ಹೆಚ್ಚು ಕಡಿಮೆ ಅನ್ಕೋತೀನಿ ನಾವು ಕೂತ್ಕೊಂಡು. ಅದಕ್ಕೆ ಮುಂಚೆ ನಾನು ಮೆಸೇಜ್ ಮಾಡಿದ್ದೆ ಭರತ್ ಅವ್ರ ತಂದೆ ಪಾಪ ಮೆಸೇಜ್ ತುಂಬಾ ಪೇಷನ್ಸಿಂದ ಆನ್ಸರ್ ಮಾಡಿದ್ರು. ಎಷ್ಟು ನಾನು ನನ್ನ ಕ್ವಶನ್ಸ್ ಕೇಳಿದ್ದೀನೋ ಅಷ್ಟು ಕ್ವಶನ್ಸ್ಗೂ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್, ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ ಭರತ್ಗೂ ಕೂಡ ಎಕ್ಸಾಮ್ ಟೈಮ್ ಪಾಪ ಮಗು ಓದ್ಕೋತಾ ಇದೆ, ಅವ್ನಿಗೆ ಡಿಸ್ಟರ್ಬ್ ಮಾಡಿದೆ ಅಂತ ಅಂದ್ಕೊಂಡೆ. ಬಟ್ ಅವ್ರ ತಂದೆ ಹೇಳಿದ್ರು, ಇಲ್ಲ ಅವ್ನಿಗೆ ಓದೋದು ಬಿಟ್ಬಿಟ್ಟಿದ್ದೀನಿ ಮೇಡಮ್, ಸೊ ನಾನೇ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಅವರೇ ಅಟೆಂಡ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಅಪ್ಪ ಮಗಳಿಬ್ಬರೂ ಚೆನ್ನಾಗಿರಲಿ, ಇನ್ನೂ ಹೆಚ್ಚು ಅವ್ರಿಗೆ ಒಂದು ವ್ಯೂಸ್ ಬರಲಿ, ಹೆಚ್ಚು ಅರ್ನಿಂಗ್ ಆಗಲಿ, ಮತ್ತು ಹೆಚ್ಚು ಅವರು ಎಲ್ಲರನ್ನೂ ಮತ್ತಷ್ಟು ಎಲ್ಲರೂ ಅವ್ರನ್ನ ಮತ್ತಷ್ಟು ಪ್ರೀತಿಸೋ ಹಾಗಾಗಲಿ ಅಂತ ನಾನು ಭಗವತಿಯಲ್ಲಿ ಕೇಳ್ಕೊಳ್ತೀನಿ. ಈ ಥರ ಒಂದು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ತುಂಬಾ ಉತ್ತಮವಾದ ಮನುಷ್ಯರುಗಳಿದ್ದಾರೆ, ಉತ್ತಮವಾದಂಥ ಒಂದು ಸಂವಹನಕಾರಿದ್ದಾರೆ, ಉತ್ತಮವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ, ಏನೇ ಡೌಟ್ಸ್ ಇದ್ದರೂ ಅದನ್ನು ಕ್ಲಾರಿಫೈ ಮಾಡಿಕೊಡ್ತಾರೆ. ಅಂಥ ಒಂದು ಮನಸ್ಸು ಇರುವಂತಹ ಬಂಧುಗಳು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇಂಥ ನಿಟ್ಟಿನಲ್ಲಿ ನನಗೆ ಈ ಒಂದು ಮಾನಿಟೈಸೇಷನ್ ಆಗಿದ್ದು ಸವಿ ನೆನಪನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ಎಲ್ಲರೂ ನೋಡಿ. ಇನ್ನು ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಅಗತ್ಯವಾಗಬೇಕಾಗಿದೆ. ಬರಲಿ ಬಂಧುಗಳೇ, ಇವತ್ತೆಲ್ಲ ನಾಳೆ ಬರುತ್ತೆ ಅಲ್ವಾ. ನಾನು ಒಂದು ಹೇಳ್ತೀನಿ, ಇವಾಗ ನನಗೆ 4,000 ಇದಾಗೋದಕ್ಕೆ ಮುಂಚೆ ಅದೇ ಹೇಳಿದ್ನಲ್ಲ ನಾನು 0ಇಂದ ಹೋದೆ ಅಂತ, ಅಲ್ಲ 10 ಆಯಿತು. ನಮ್ಮ ಯಜಮಾನ್ರಿಗೆ ಹೇಳ್ತದೆ, ರೀ 50 ಆಯಿತು, ರೀ 100 ಆಗೋಯ್ತು, ಹೀಗೆ ಹೇಳ್ತಾ ಬರ್ತಾಯಿದ್ದೆ ಬಂಧುಗಳೇ. ಈ ಥರ ಹೇಳ್ತಾ ಇದ್ದವಳು ಇವತ್ತಿಗೆ 1,600ವರೆಗೂ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ ಅನ್ನೋ ಖಾತ್ರಿ ಇದೆ. ದಯವಿಟ್ಟು ನನ್ನ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಬೆಳೆಸೋಣ ಅಂತ ನಾನು ಹೇಳ್ತೀನಿ. ಇದೆಲ್ಲ ಈ ಹಂತದವರೆಗೂ ಬರಬೇಕು ಅಂತ ನಿಮ್ಮೆಲ್ಲರ ಸಹಕಾರ ಖಂಡಿತ ಮುಖ್ಯ ಇತ್ತು. ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದಲೇ ನಾನು ಬಂದಿದ್ದು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ಖುಷಿ ವಿಚಾರ ಅಂತಂದರೆ, ಈ ಎಲ್ಲ ವಿಡಿಯೋಗಳಿಂದ, ಎಲ್ಲ ಲೈವಿಂದ ನೀವೆಲ್ಲ ನೋಡ್ತಾ ಇದ್ದಿದ್ದಕ್ಕೇ ಬಂದಿದ್ದಲ್ವ ಬಂಧುಗಳೇ, ಇಲ್ಲಾಂದಿದ್ರೆ ಹೇಗೆ ಬರ್ತಾಯಿತ್ತು ಹೇಳಿ. ಹಾಗೆ ಇಷ್ಟು ದಿವಸ ನೀವೇನು ನೋಡಿದ್ದೀರಾ, ಆವಾಗ ಏನಂತ ಯೋಚನೆ ಮಾಡ್ತಾಯಿದ್ವಿ ನಾವು, ಮಾನಿಟೈಸೇಷನ್ ಆಗಬೇಕಪ್ಪ, 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ವಾಚ್ ಅವರ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಈಗ ಆ ಹಂತವನ್ನು ದಾಟಾಗೋಯ್ತು ಅಲ್ವಾ. ಆ ಹಂತ ದಾಟಿದ್ಮೇಲೆ ಇವಾಗ ಏನಾಗುತ್ತೆ ನೆಕ್ಸ್ಟು, ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕಪ್ಪ. ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಅದು ಕೂಡ ಇದೇ ಥರನೇ ವಿಡಿಯೋಗಳನ್ನ ಮತ್ತೆ ನೋಡೋದು, ಶೇರ್ ಮಾಡೋದು, ಇದೆಲ್ಲ ಮಾಡಬೇಕಾಗತ್ತಲ್ವ ಬಂಧುಗಳೇ. ಅದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ಖಂಡಿತ ಮುಖ್ಯ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ, ನನ್ನನ್ನು ಎತ್ತರಕ್ಕೆ ಬೆಳೆಸಿ, ನಿಮ್ಮ ಮನೆ ಮಗಳ ಹಾಗೆ ನನ್ನನ್ನು ನೋಡಿ ಅಂತ ಕೇಳ್ಕೊಳ್ತಾ
ಈ ವಿಡಿಯೋವನ್ನು ನಾನಿವಾಗ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಎಷ್ಟು ಧನ್ಯವಾದಗಳನ್ನ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಲ್ಲ, ಯಾವ ರೀತಿ ಧನ್ಯವಾದಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿರೋಂಥ ಪ್ರತಿಯೊಬ್ಬರಿಗೂ ಆ ಭಗವತಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆ ಮಹಾತಾಯಿ